ಸರ್ ನಮಸ್ಕಾರ. ಹೇಳಿ ಅಣ್ಣ. ನನ್ನ ಹೆಸರು ಕುಮಾರ್ ಅಂತ ಹೇಳ್ಬಿಟ್ಟು ನಮ್ಮ ಚಾಲಕರದು ಒಂದು ಮನವಿ ಇದೆ. ಈ ಟೌನರಲ್ಲಿ ಡ್ಯೂಟಿ ಬರುತ್ತಾ ಅನ್ನೋದು ಕ್ವಶನ್ ಸರ್. ಅಣ್ಣ ಒಂಚೂರು ಪ್ರಶ್ನೆ ಬಿಡಿಸಿ ಕೇಳ್ತೀರಾ? ಈಗ ಟೌನರ್ ಮೀಟ್ರ್ ಇದೆಯಲ್ಲ, ಆ ಮೀಟ್ರಲ್ಲಿ ನಮಗೆ ಡ್ಯೂಟಿ ಬರ್ತಾ ಇಲ್ಲ. ಅಣ್ಣ ಡ್ಯೂಟಿ ಬರೋದು ಬೇರೆ, ಗ್ರಾಹಕರು ಬುಕ್ ಮಾಡೋದು ಬೇರೆ. ನೀವು ಏನು ಕೇಳ್ತಾ ಇದ್ದೀರಾ? ನಾನು ಕೇಳ್ತಾ ಇರೋದು ಅದೇ ಸರ್. ಟೌನರಲ್ಲಿ ಡ್ಯೂಟಿ ಬರುತ್ತಾ ಅಂತ ಪ್ರತಿಯೊಬ್ಬರು ಚಾಲಕರಲ್ಲೂ ಬಂದಿದೆ. ನೋಡಿ, ಟೌನರ್ ಮೀಟರ್ ಅಪ್ಲಿಕೇಶನಲ್ಲಿ ನಿಮಗೆ ಬೇರೆ ಅಪ್ಲಿಕೇಶನಿಂದ ಬುಕ್ ಮಾಡಿದಾಗ ಬುಕ್ಕಿಂಗ್ ಬರುತ್ತಾ ಅಂತ ಕೇಳ್ತಾ ಇದ್ದೀರಾ, ಅಥವಾ ಗ್ರಾಹಕರು ದಿನ ಬುಕ್ ಮಾಡ್ತಾ ಇದ್ದಾರಾ ಅಂತ ಕೇಳ್ತಾ ಇದ್ದೀರಾ? ಇಲ್ಲ, ಆ ಥರ ಅಲ್ಲ. ನಾವು ಟೌನರ್ ಇವಾಗ ಏನು ನಾವು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ಅದ್ರಲ್ಲಿ ನಮ್ಗೆ ಡ್ಯೂಟಿ ಬರುತ್ತಾ? ಈ ಪ್ರಶ್ನೆನ ಸ್ವಲ್ಪ ನಾನು ಬಿಡಿಸಿ ಕೇಳ್ತಾ ಇದ್ದೀನಿ. ಡ್ಯೂಟಿ ಬರುತ್ತಾ ಅಂದ್ರೆ ಗ್ರಾಹಕರು ಬುಕ್ ಮಾಡಿದ್ರೆ ಬರುತ್ತಾ ಅಂತ ಕೇಳ್ತಾ ಇದ್ದೀರಾ, ಅಥವಾ ದಿನ ಗ್ರಾಹಕರು ಬುಕ್ ಮಾಡ್ತಾ ಇದ್ದಾರಾ ಅಂತ ಕೇಳ್ತಾ ಇದ್ದೀರಾ? ಮಾಡ್ತಾ ಇದ್ದಾರಾ ಇದರಲ್ಲಿ ಟೌನರ್ ಅಲ್ಲಿ ಅಂತ. ಇವಾಗ ನೀವು ಮೊಬೈಲ್ ನಂಬರ್ ಇಸ್ಕೊಂಡಿದ್ದೀರಾ, ನೀವು ಯಾರಿಗಾದ್ರೂ ಕೊಟ್ರೆ ನಿಮ್ಗೆ ಯಾರಾದ್ರೂ ಫೋನ್ ಮಾಡ್ತಾರೆ. ನೀವು ಮೊಬೈಲ್ ನಂಬರ್ ಇಸ್ಕೊಂಡೆ ನಿಮ್ಮ ಹತ್ರನೇ ಇಟ್ಕೊಂಡಿದ್ರೆ ನಿಮಗೆ ಬೇರೆಯವ್ರು ಫೋನ್ ಮಾಡೋಕ್ಕಾಗತ್ತಾ? ಆಗಲ್ಲ. ಇವಾಗ ನಾನು ನಿಮಗೆ ಟೌನರ್ ಅಪ್ಲಿಕೇಶನ್ ಕೊಟ್ಟಿದ್ದೀನಿ, ಇದಕ್ಕೆ ಬುಕ್ ಮಾಡೋದಕ್ಕೆ OAOT ಅಪ್ಲಿಕೇಶನ್ ಕೊಟ್ಟಿದ್ದೀನಿ. ನೀವು ಎಷ್ಟು ಜನ ಗ್ರಾಹಕರಿಗೆ ಮಾಹಿತಿ ಕೊಡ್ತೀರಾ ಅಷ್ಟು ಜನ ಗ್ರಾಹಕರು ನಿಮಗೆ ಬುಕ್ಕಿಂಗ್ ಮಾಡೋ ಅಂಥ ಕೆಲಸ ಮಾಡ್ತಾರೆ. ಇವಾಗ ನೀವು ಮಾಹಿತಿನೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆಚೆಗಡೆ ಬುಕ್ಕಿಂಗ್ ಎಲ್ಲಿಂದ ಬರುತ್ತೆ? ಇವಾಗ ನೀವು ನಮಗೆ ಒಂದು ಮಾತು ಕೊಟ್ಟಿದ್ರಿ ಲಾಸ್ಟ್ 2 ತಿಂಗಳ ಮುಂಚೆ, ನವೆಂಬರು ಡಿಸೆಂಬರು 2 ತಿಂಗಳಲ್ಲಿ ಹತ್ರ 1 ಲಕ್ಷ ಜನ ಚಾಲಕರಿಗೆ ಮಾಹಿತಿ ಕೊಡ್ತೀವಿ, ಒಂದು 5 ರಿಂದ 10 ಲಕ್ಷ ಜನ ಗ್ರಾಹಕರಿಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರಿ. ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ? ಇವಾಗ ನಾವು ಟೌನರ್ ಕಡೆಯಿಂದ ನಿಮಗೆ ಅಪ್ಲಿಕೇಶನ್ ಕೊಡ್ತೀವಿ ಅಂತ ಹೇಳಿದ್ದು, ಕೊಟ್ಟಿದ್ದೀವಿ. ಇವಾಗ ಆಲ್ರೆಡಿ ಲೈವಲ್ಲಿದೆ, ಬುಕ್ ಮಾಡಿದ್ರೆ ಬುಕ್ ಬರ್ತಾ ಇದೆ. ನೀವು ಬುಕ್ಕಿಂಗ್ ಅಪ್ಲಿಕೇಶನ್ ಕೊಡ್ತೀನಿ ಅಂತ ಹೇಳಿದ್ದೆ, ಕೊಟ್ಟಿದ್ದೀನಿ. ಇದನ್ನು ನೀವು ಯಾವ ಥರ ಬಳಸ್ಕೊಳ್ತೀರಾ, ಯಾವ ಥರ ನೀವು ಪ್ರಚಾರ ಮಾಡ್ತೀರಾ, ಅಥವಾ ಯಾವ ಥರ ಗ್ರಾಹಕರಿಗೆ ಅರಿವು ಮೂಡಿಸ್ತೀರಾ? ಯಾಕಂದರೆ ಇವತ್ತು ಕಾಂಪಿಟೇಷನ್ನು ನಮ್ಮ ಟೌನರ್ಗೂ ಅಗ್ರಿಗೇಟರ್ ಸಂಸ್ಥೆಗಳಿಗೂ ಅಲ್ಲ, ನಿಮಗೂ ಅಗ್ರಿಗೇಟರ್ ಸಂಸ್ಥೆಗಳಿಗೂ ಅಲ್ವಾ? ಗ್ರಾಹಕ ಇರೋದು ಎಲ್ಲೂ ಆದ್ರೂ ಅವರು ಅಗ್ರಿಗೇಟರ್ಗೆ ಹೋಗಿ ನಿಮ್ಮ ಹತ್ರ ಬರಬೇಕಾ, ಅಥವಾ ನೀವೇ ಡೈರೆಕ್ಟಾಗಿ ಗ್ರಾಹಕರನ್ನ ನೀವು ಸೇವೆ ಕೊಡ್ತೀರಾ ಅನ್ನೋದು ನೀವು ನಿರ್ಧಾರ ಮಾಡಬೇಕಾಗಿದೆ. ನೀವೇನು ನಿರ್ಧಾರ ಮಾಡ್ತೀರೋ ಗ್ರಾಹಕರಾಗಲಿ ಅಥವಾ ಇನ್ನೊಂದು ವ್ಯವಸ್ಥೆ ಅದನ್ನು ಒಪ್ಕೊಂಡು ಮುಂದಕ್ಕೆ ಹೋಗ್ತದೆ. ನೀವು ಎಷ್ಟು ಜನ ಗ್ರಾಹಕರಿಗೆ ಮಾಹಿತಿ ಕೊಡ್ತಾ ಇದ್ದೀರಾ ಅದ್ರ ಪ್ರಕಾರ ನಿಮಗೆ ಬುಕ್ಕಿಂಗ್ ಬರ್ತಾ ಇದೆ. ಗ್ರಾಹಕರು ಬರ್ತಾ ಇದ್ದಾರೆ ಅಂದರೆ ಅದು ನಿಮ್ಮ ಕೈಯಲ್ಲಿದೆ. ಅಂದರೆ ಈಗ ನಾವು ಇಷ್ಟು ದಿವಸನೂ ಈ ಓಲಾ ಊಬರ್ ರ್ಯಾಪಿಡ್ ನಮ್ಮ ಹತ್ರ ಇದರಲ್ಲಿ ಡ್ಯೂಟಿ ತಗೊಂಡು ಇದು ಮೀಟ್ರ್ ಹಾಕೊಂಡು ಓಡಿಸ್ತಾ ಇದ್ವಿ. ಈಗ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಈಗ ನನ್ನೇ ಲಾಂಚ್ ಆಗಿದೆ. ಅದರಲ್ಲಿ ಡ್ಯೂಟಿ ಬಂದರೆ ನಾವು ಇದರಲ್ಲಿ ಬರುತ್ತಾ ಅಂತ ಒಂದು ಕ್ವಶನ್. ಡ್ಯೂಟಿ ಬಂದರೆ ಅಂದರೆ ಇಲ್ಲಿ ಸಿಂಪಲ್ ಒಂದು ಪ್ರಶ್ನೆ. ಇವಾಗ ನೀವು ಹೆಂಗೆ ಚಾಲಕರೆಲ್ಲ ಇದ್ದೀರಾ, ನಿಮಗೇನು ಬೇಕು? ಗೌರ್ಮೆಂಟ್ ರೇಟ್ ಪ್ರಕಾರ ಒಂದು ಡ್ಯೂಟಿ ಮಾಡೋದಕ್ಕೆ ಮತ್ತು ಗ್ರಾಹಕರಿಗೆ ಬಿಲ್ ಕೊಡೋದಕ್ಕೆ, 1 ಸಿಟಿ 1 ರೇಟ್ ಫಾಲೋ ಮಾಡೋದಕ್ಕೆ ನಿಮಗೊಂದು ವ್ಯವಸ್ಥೆ ಬೇಕು. ಅದನ್ನು ಕೊಟ್ಟಿದ್ದೀನಿ. ಆಲ್ರೆಡಿ ಮೀಟ್ರಲ್ಲೇ ನೀವು ಕಸ್ಟಮರ್ದು ಬುಕ್ಕಿಂಗ್ ಅಪ್ಲಿಕೇಶನ್ ಇಲ್ಲದೇ ಲಕ್ಷಾಂತರ ಟ್ರಿಪ್ ಮಾಡಿದ್ದೀರಾ ಅಲ್ವಾ? ನಿಮಗೆ ನಿಮ್ಮ ವ್ಯವಹಾರ ಹೆಂಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿದೆ. ಇಷ್ಟು ದಿನ ನೀವು ನನಗೆ ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಆ್ಯಪ್ ಕೇಳಿದ್ರಿ, ನಾನು ಅದನ್ನು ಕೊಟ್ಟಿದ್ದೀನಿ. ಇವಾಗ ನೀವು ಅದನ್ನು ಗ್ರಾಹಕರ ಹತ್ರ ತೊಗೊಂಡು ಹೋದಾಗ ಗ್ರಾಹಕ ಏನು ಮಾಡ್ತಾನೆ? ನೀವು ಹೆಂಗೆ ಬುದ್ಧಿವಂತರು ನಮಗೆ ರೇಟ್ ಜಾಸ್ತಿ ಬೇಕು ಅಂತ ಅಥವಾ ಗೌರ್ಮೆಂಟ್ ರೇಟ್ ಬೇಕು ಅಂತ ಯೋಚನೆ ಮಾಡ್ತಿರೋ, ಗ್ರಾಹಕ ಎಲ್ಲಿ ಕಮ್ಮಿ ಇದೆಯೋ ಅಲ್ಲಿಗೆ ಹೋಗೋಕ್ಕೆ ಪ್ರಯತ್ನ ಮಾಡ್ತಾನೆ ಅಲ್ವಾ? ಇವಾಗ ಗ್ರಾಹಕ ನೀವು OAOT ಬುಕ್ಕಿಂಗ್ ಅಪ್ಲಿಕೇಶನ್ ಕೊಟ್ಟರು ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರೆ ಎಲ್ಲ ಅಪ್ಲಿಕೇಶನ್ ನೋಡ್ತಾನೆ, ಅವ್ನಿಗೆ ಎಲ್ಲಿ ಕಮ್ಮಿ ಇದೆಯೋ ಅವ್ನು ಅಲ್ಲಿ ಬುಕ್ ಮಾಡ್ತಾನೆ ಅಲ್ವಾ? ಅಲ್ಲಿಗೆ ನೀವು ನಿಮ್ಮ ಗ್ರಾಹಕರನ್ನ ನಿಮ್ಮ ಹತ್ರ ಹೆಂಗೆ ದಕ್ಕಿಸ್ಕೊಳ್ತೀರಾ ಅನ್ನೋದನ್ನು ನಿಮ್ಮ ಹತ್ರ ಇದೆ ಟ್ಯಾಲೆಂಟು. ಬುಕ್ ಮಾಡಿದ್ರೆ ಬುಕ್ಕಿಂಗ್ ಬರುತ್ತೆ. ಬುಕ್ ಯಾರು ಮಾಡ್ತಾರೆ, ಯಾರಿಗೆ ಮಾಡ್ತಾರೆ, ನೀವೆಲ್ಲಿ ಇರ್ತೀರೋ, ನಿಮ್ಮ ಗ್ರಾಹಕರು ಎಲ್ಲಿ ಇರ್ತಾರೆ, ನೀವು ಯಾವ ಥರ ವ್ಯವಸ್ಥೆ ರೂಪಿಸ್ಕೋಬೇಕನ್ನೋದು ನೀವೇ ನಿರ್ಧಾರ ಮಾಡಬೇಕು ಅಲ್ವಾ? ನಾವು ಅದಕ್ಕೆ ಆಲ್ರೆಡಿ ವ್ಯವಸ್ಥೆ ಅಂತೂ ಕೊಟ್ಟಿದ್ದೀವಿ. ನಾವು ಟೆಕ್ನಾಲಜಿ ಕಂಪ್ನಿ ಅಣ್ಣ, ನಾವು ಟೆಕ್ನಾಲಜಿ ಕೊಟ್ಟಿದ್ದೀವಿ. ನೀವು ಸೇವೆ ಮಾಡೋ ಅಂಥ ಸರ್ವಿಸ್ ಪ್ರೊವೈಡರು, ಸೇವೆ ಮಾಡೋದಕ್ಕೆ ಗಾಡಿಗೆ ಬಂಡವಾಳ ಹಾಕಿದ್ದೀರಾ, ನಿಮ್ಮ ಹತ್ರ DL ಇದೆ, ಲೈಸೆನ್ಸ್ ಇದೆ, ನಿಮ್ಮ ಗ್ರಾಹಕರು ಇದ್ದಾರೆ. ನಿಮ್ಮ ಗ್ರಾಹಕರು ನಿಮ್ಮ ಹತ್ರನೇ ಇಟ್ಕೊಳ್ತೀರಾ, ಅಥವಾ ನಿಮ್ಮ ಗ್ರಾಹಕರನ್ನ ನೀವು ಅಗ್ರಿಗೇಟರ್ ಕಂಪ್ನಿಗಳಿಗೆ ಕೊಟ್ಟುಬಿಟ್ಟು ನೀವು ಮತ್ತೆ ಅವ್ರ ಹತ್ರನೇ ನೀವು ಡ್ಯೂಟಿ ಅಂತ ಹೋಗಿ ಕಾಯ್ಕೊಂಡಿರ್ತೀರಾ? ಅದು ನಿಮಗೆ ಬಿಟ್ಟಿದ್ದು. ಖಂಡಿತ ನಾವು ಗ್ರಾಹಕರನ್ನೆಲ್ಲನೂ ನಾವೇ ಇಟ್ಕೊಳ್ಳೋ ಥರ ಮಾಡ್ತೀವಿ. ಅದಕ್ಕೆ ನಾನು ನಿಮಗೆ ವ್ಯವಸ್ಥೆ ಕೊಟ್ಟಿದ್ದೀನಿ. ಈ ಥರ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಬಂದಿದೆ ನೋಡಿ, ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ನಿಮ್ಮ ಗ್ರಾಹಕರು ನಿಮ್ಮ ಹತ್ರನೇ ಇರೋದಕ್ಕೆ ನಾನು ವ್ಯವಸ್ಥೆ ಕೊಟ್ಟಿದ್ದೀನಿ. ನಿಮ್ಮ ಗ್ರಾಹಕರು ನಿಮ್ಮ ಹತ್ರನೇ ಇಟ್ಕೊಳ್ಳೋದು ಅಥವಾ ಗ್ರಾಹಕರನ್ನ ಬೇರೆ ಸಂಸ್ಥೆಗಳಿಗೆ ಬಿಟ್ಕೊಡೋದು ಅದು ನಿಮಗೆ ಬಿಟ್ಟಿದ್ದು ವಿಚಾರ. ಖಂಡಿತ ಅಲ್ವಾ? ಆಯ್ತು ಸರ್, ಥ್ಯಾಂಕ್ ಯು.